ಡೇಂಜರ್ ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ ಬೆಂಗಳೂರು. ರಾಜ್ಯದಲ್ಲಿ 7,000 ಕೇಸ್ ದಾಖಲಾದರೂ ಕೂಡ ಪಾಲಿಕೆ ನಿರ್ಲಕ್ಷ್ಯ ತೋರ್ತಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಪಾಲಿಕೆಯ ನಿರ್ಲಕ್ಷ್ಯದಿಂದ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನೋದು ಜನರ ಆಕ್ರೋಶ. ಪಾಲಿಕೆಯನ್ನು ಜನಸಾಮಾನ್ಯರ ಕರ್ತವ್ಯದ ಬಗ್ಗೆ ಹೇಳ್ತು, ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರಿ, ನೀರು ನಿಲ್ದೇ ಇರೋ ರೀತಿ ನೋಡ್ಕೊಳ್ಳಿ, ಇದರಿಂದಲೇ ಸೊಳ್ಳೆಗಳ ಉತ್ಪತ್ತಿ ಆಗೋ ಸಾಧ್ಯತೆ ಇರುತ್ತೆ. ಇಫ್ ಸಪೋಸ್ ಆ ರೀತಿ ಸ್ವಚ್ಛತೆ ಕಾಪಾಡದೆ ಹೋದಲ್ಲಿ ಅಂಥ ಮನೆಗಳಿಗೆ ನಾವು 50 ರೂಪಾಯಿ ದಂಡ ಹಾಕ್ತೀವಿ ಅಂತ. ಆದ್ರೆ ಪಾಲಿಕೆ ಇಷ್ಟೆಲ್ಲ ಸೂಚನೆಗಳನ್ನ ಕೊಟ್ಟ ಬಳಿಕ ನೀವೇನ್ ಕೆಲಸ ಮಾಡಿದ್ದೀರಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ರಿಪಬ್ಲಿಕನ್ ರಿಯಾಲಿಟಿ ಚೆಕ್ ನಲ್ಲಿ ಪಾಲಿಕೆಯ ನಿರ್ಲಕ್ಷ್ಯ ಬಯಲಾಗಿದೆ. ಕಾಟಾಚಾರಕ್ಕೆ ಮಾತ್ರ ಕೆಲಸ ಮಾಡ್ತಾ ಇದೆಯಾ ಬಿಬಿಎಂಪಿ ಅನ್ನೋದು ಪ್ರಶ್ನೆ. ಸೊಳ್ಳೆಗಳ ಆವಾಸ ಸ್ಥಾನ ಆಗ್ಬಿಟ್ಟಿದೆ ಎಂಆರ್ ಲೇಔಟ್. ಯಶವಂತಪುರದಲ್ಲಿ ಇರುವ ಎಂಆರ್ ಲೇಔಟ್ ಸೊಳ್ಳೆಗಳ ಹಾವಳಿಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಇತ್ತೀಚೆಗೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದ್ರಿಂದ ಸಹಜವಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ, ಜನಾಕ್ರೋಶಕ್ಕೆ ಕಾರಣ ಏನು? ನಮ್ಮ ಪ್ರತಿನಿಧಿ ವೀರೇಶ್ ಅಲ್ಲಿ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದೆ. ಆದರೆ ಬಿಬಿಎಂಪಿಯ ನಿರ್ಲಕ್ಷ್ಯ ಮತ್ತೊಮ್ಮೆ ಬಯಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳಿಂದನೇ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದವ ಎಂಬುದು ಇದೀಗ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂಆರ್ ಲೇಔಟಲ್ಲಿದ್ದಾನೆ. ಈ ಒಂದು ಭಾಗದಲ್ಲಿ ಸಾಕಷ್ಟು ಕಸವನ್ನು ರೋಡಲ್ಲಿ ತಂದಾಕ್ತಾರೆ. ಇದರಿಂದ ಸೊಳ್ಳೆಗಳು ಜಾಸ್ತಿ ಓಡಾಡ್ತಾರೆ. ಅದಲ್ಲದೆ ಜಾಸ್ತಿ ಉತ್ಪತ್ತಿ ಆಗ್ತಿದ್ದಾವೆ. ಇದರಿಂದ ಡೆಂಗ್ಯೂ ಪ್ರಕರಣಗಳು ಈ ಒಂದು ಭಾಗದಲ್ಲಿ ಜಾಸ್ತಿ ಆಗ್ತಿದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ನೀವು ನೋಡ್ತಿರ್ಬೋದು ಯಾವ ರೀತಿ ಇಲ್ಲೆಲ್ಲ ಕಸದ ಡಂಪನ್ನು ಮಾಡಿಕೊಂಡಿದ್ದಾರೆ. ಇಲ್ಲೆಲ್ಲ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಪಕ್ಕದಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಸಹ ಓಡಾಡ್ತಿದ್ದಾರೆ. ನಾವು ಎಷ್ಟೇ ಬಾರಿ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ. ಒಂದು ಕಡೆ ಡೆಂಗ್ಯೂ ಪ್ರಕರಣಗಳು ಸಿಟಿಯಲ್ಲಿ ಏರ್ತಾ ಇದೆ, ಕಡಿಮೆ ಆಗ್ತಿಲ್ಲ. ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ಮತ್ತೊಮ್ಮೆ ಬಯಲಾಗಿದೆ. ಇಲ್ಲಿ ಸ್ಥಳೀಯರಿದ್ದಾರೆ, ಮಾತಾಡಿಸ್ತೀನಿ. ಮೇಡಮ್, ಎಷ್ಟು ದಿನಗಳಿಂದ ಈ ಒಂದು ಸಮಸ್ಯೆ ಇದೆ? ಮತ್ತೊಂದು ಕಡೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಇವಾಗಂತೂ ಮಳೆಗಾಲ, ಸೊಳ್ಳೆ ಮಾತ್ರ ಜಾಸ್ತಿ ಬರ್ತದೆ. ನಾವು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇರೋ ಸರ್, ಏನು 10 ಮೀಟರ್ ಅಷ್ಟು ದೂರ ಇಲ್ಲ ನಮ್ಮ ಮನೆದು ಬಾಗಿಲು ತೆಗೆದ್ರೆ ಸಾಕು ಹಾವು ಮರಿ ಬರ್ತವೆ, ಸೊಳ್ಳೆಗಳು ಬರ್ತವೆ. ಕಿಟಕಿ ವಿಂಡೋ ಸಹ ನಾವು ಓಪನ್ ಮಾಡಲ್ಲ ಸರ್. ಫ್ಯಾನ್ಗಳಿಗೆ ನಾವು ಎಷ್ಟಂತ ಇರ್ಬೇಕು ಹೇಳಿ ನೀವೇ? ಫ್ಯಾನ್ಗಳಿಗೆ ಕುಡ್ದೆ ನಾವು ಕಾಯಿಲೆ ಬಂದು ಸಾಯ್ಬೇಕಾ? ನಾವು ಮಕ್ಳು ಮರಿ ತಗೊಂಡು ನಾವು ತುಂಬಾ ಸೊಳ್ಳೆಗಳು ಬರ್ತಿದಾವ, ತುಂಬಾ ಬರ್ತಾ ಇದಾರೆ ಸರ್. ಒಂದು ವಿಂಡೋ, ಅಡುಗೆ ಮನೆ ವಿಂಡೋ ತೆಗೆದ್ರೆ ಸಾಕು, ಒಂದು 5 ನಿಮಿಷ ತೆಗೆದ್ರೆ ಸಾಕು, ಮನೆ ತುಂಬಾ ಸೊಳ್ಳೆ ತುಂಬ್ಕೊಂಡಿದ್ದಾರೆ ಸರ್. ನಾವೇನು ಕಾಯಿಲೆ ಬಂದು ಸಾಯ್ಬೇಕಾ ನಾವು ಹೇಳಿ? ಬಾಗ್ಲು ತೆಗೆದ್ರೆ ಸಾಕು ಹಾವುಗಳು ಮರಿ ಬರ್ತಾ ಇದ್ದಾವೆ ಸರ್. ಬಾಗ್ಲು ತೆಗಿ ಈಜ್ಗಳು ಏನಕ್ಕಾರ ಕೆಲ್ಸಕ್ಕೆ ಬಂದ್ರೆ ಅಥವಾ ಮನೆಗೆ ಸ್ಕೂಲಿಗೆ ಬಿಡಕ್ಕೆ ಹೋದ್ರೆ ಮಾತ್ರ ಬಾಗ್ಲು ತೆಗಿತೀವಿ ನಾವು. ಇಲ್ಲ ನಾವು ಬಾಗ್ಲು ಹಾಕೇ ಇರ್ತೀವಿ ಸರ್. 24 hours ನಾವು ಬಾಗ್ಲು ತೆಗಿಯೋದೇ ಇಲ್ಲ. ಅಷ್ಟೊಂದು ಸೊಳ್ಳೆ ಬರ್ತಾ ಇದಾವೆ. ಹಾವಿನ ಮರಿ, ಜರಿ ಎಲ್ಲ ಹುಳಪಳ ಎಲ್ಲ ಓಡಾಡ್ತವೆ. ಬಿಬಿಎಂಪಿ ಅವರೊಂದು ಏನು ಒಂದು ಹುಲ್ಲು ಗಿಡ ಏನು ಕ್ಲೀನ್ ಮಾಡಕ್ ಸಹ ಬರಲ್ಲ ಸರ್. ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತದೆ ಸಿಟಿಯಲ್ಲಿ. ಇದೀಗ ಕಸದಿಂದ ಸೊಳ್ಳೆಗಳು ಉತ್ಪತ್ತಿ. ಹೌದು ಸರ್. ನಾನು ಈಗ 1 year ಬ್ಯಾಕ್ ನಾನು ಮನವಿ ಕೊಟ್ಟಿದ್ದೆ ಸರ್ ಮೈನ್ ಆಫೀಸಿಗೆ. ಎಲ್ಲಿ ತುಷಾರ್ ಗಿರಿನಾಥ್ ಅವರು ಇದ್ದಾರಲ್ಲ ಅದೇ ಆಫೀಸಿಗೆ ನಾನು ಇದನ್ನೆಲ್ಲ ಕೊಟ್ಟಿದ್ದೆ, ಮನವಿ ಕೊಟ್ಟಿದ್ದೆ. ಇಲ್ಲಿ ಕಸದ್ದು ತುಂಬ ಪ್ರಾಬ್ಲಮ್ ಇದೆ. ಇದು ಈಗ ನೋಡ್ತಿದ್ದೀರಿ ಸರ್, ಬೆಳಗ್ಗೆ ನೋಡ್ಬೇಕು, ಇಲ್ಲಿ ಓಡಾಡೋಕ್ಕೂ ಆಗಲ್ಲ ಸರ್. ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ರೋಡ್ ಮಾಡಿಸಿದ್ವಿ ಕಷ್ಟಪಟ್ಟು ನಾವು. ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್, ಜಾಸ್ತಿ ಆಗ್ತಾ ಇದೆ. ಅದನ್ನ ಹೇಳ್ತಿದ್ದೀನಿ, ಕ್ಲೀನ್ ಮಾಡಿ, ದಯವಿಟ್ಟು ಬನ್ನಿರಿ, ಆ ಕಸ ಕ್ಲೀನ್ ಮಾಡಿರಿ ಅಂದರೆ ನೋಡ್ರಿ ಈ ಥರ ಕ್ಲೀನ್ ಮಾಡ್ತಾರೆ. ಫುಲ್ ಕ್ಲೀನ್ ಮಾಡೋದೇ ಇಲ್ಲ, ಮೇಲ್ಮೇಲೆ ಇದ್ದಿದ್ದು ಎತ್ಕೊಂಡು ಹೋಗ್ತಾರೆ. ಅದು ಹಂಗೆ ಇದೆ. ಅಲ್ಲಿ ಕಾಲಿಡಕ್ಕೂ ಅಸಹ್ಯ ಆಗುತ್ತೆ ಸರ್, ಅಷ್ಟು ಇದು ಆಗಿದೆ. ಸೊಳ್ಳೆಗಳನ್ನ ಉತ್ಪತ್ತಿ ಮಾಡುವ ಈಗ ಸ್ಥಳವನ್ನು ಬಿಬಿಎಂಪಿಯ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಬೇಗ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದ್ರೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ.